ಬಿಜೆಪಿಯಿಂದ ಸರ್ಕಾರ ಪತನಗೊಳಿಸಲು ಮತ್ತೊಂದು ಸುತ್ತಿನ ಆಪರೇಷನ್ ಆರಂಭ ಆಗಿರೋ ಬಗ್ಗೆ ಈಗ ಅನುಮಾನಗಳು ಮೂಡ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಪತನಗೊಳಿಸೋಕೆ ಬಿಜೆಪಿ ಸ್ಕೀಮ್ ಹಾಕಿದೆ ಅನ್ನುವಂತಹ ಒಂದು ಅನುಮಾನ ಈಗ ಮತ್ತೆ ಮುಂಬೈಗೆ ತೆರಳಿದ್ದಾರೆ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್. ಡಾಕ್ಟರ್ ಅಶ್ವಥ್ ನಾರಾಯಣ್ ಇತ್ತೀಚೆಗೆ ಆಪರೇಷನ್ ಕಮಲಕ್ಕೂ ಆಪರೇಷನ್ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಅದನ್ನು ಕಾಣಿಸ್ತಾ ಇದೆ. ಪದೇ ಪದೇ ಅವ್ರ ಹೆಸರು ಇಲ್ಲಿ ಆಪರೇಷನ್ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಮುಂಚೆ ರೆಡ್ಡಿ ಈ ಆಪರೇಷನ್ನ ಡಾಕ್ಟರ್ ಆಗ್ತಾ ಇದ್ರು, ಆದರೆ ಈಗ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ ಇದನ್ನು ವಹಿಸ್ಕೊಂಡಿರೋ ರೀತಿಯಲ್ಲಿ ಇಲ್ಲಿ ಅನುಮಾನಗಳಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಮುಂಬೈನಲ್ಲಿದ್ದಾಗಲೂ ಕೂಡ ಇವರ ಆತಿಥ್ಯದಲ್ಲೇ ಶಾಸಕರುಗಳು ಇದ್ದಿದ್ದು. ಇವಾಗಲೂ ಕೂಡ ಅಷ್ಟೇ ಅಶ್ವಥ್ ನಾರಾಯಣ್ ಮತ್ತೆ ಮುಂಬೈನತ್ತ ದಾಪುಗಾಲಿಟ್ಟಿದ್ದಾರೆ, ಹೋಗಿದ್ದಾರೆ ಮುಂಬೈಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಶನಿವಾರ ಹುಟ್ಟುಹಬ್ಬ ಆಚರಣೆ ವೇಳೆ ಬೆಂಗಳೂರಲ್ಲೇ ಇದ್ದು ಶಾಸಕ ಅಶ್ವಥ್ ನಾರಾಯಣ್, ಆದರೆ ಇದ್ದಕ್ಕಿದ್ದ ಹಾಗೆ ಅಶ್ವಥ್ ನಾರಾಯಣ್ ಬೆಂಗಳೂರಿಂದ ಗಾಯಬಾಗಿದ್ದಾರೆ. ಅವರು ಮುಂಬೈಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಕ್ಕೆ. ಏನೋ ಬಿಜೆಪಿ ನಾಯಕರಿಗೆ ರಿವರ್ಸ್ ಆಪರೇಷನ್ನ ಭೀತಿ ಕೂಡ ಇದೆ. ಕೆಲವು ಶಾಸಕರನ್ನ ಕರೆದು ಮಾತನಾಡಿಸ್ತಿದ್ದಾರೆ BS ಯಡಿಯೂರಪ್ಪ. ಬಸವರಾಜ್ ದಡೇಸೂಗೂರ್ ಜೊತೆ BS ಯಡಿಯೂರಪ್ಪ ಚರ್ಚೆ ನಡೆಸಿದ್ದಾರೆ. ಬಸವರಾಜ್ ದಡೇಸೂಗೂರ್ ಕನಕಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ, ಹಾಗೆ R ಅಶೋಕ್, ಅರವಿಂದ ಲಿಂಬಾವಳಿ, SR ವಿಶ್ವನಾಥ್, ರೇಣುಕಾಚಾರ್ಯ ಜೊತೆಗೂ ಕೂಡ ಬಿಜೆಪಿ ನಾಯಕರು ಚರ್ಚೆ ನಡೆಸಿ ತಮ್ಮ ಗೂಡನ್ನ ಭದ್ರ ಮಾಡಿಕೊಳ್ಳೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಲೈವ್ ಇದ್ದಾರೆ. ಕಿರಣ್, ಬಿಜೆಪಿ ಕಡೆಯಿಂದ ಆಪರೇಷನ್ ನಡೀತಾ ಇದೆ ಅನ್ನುವಂಥ ಗುಮಾನಿ ಬಹಳ ಜೋರಾಗಿದೆ. ಬಜೆಟ್ ಅಧಿವೇಶನದ ಮೊದಲ ದಿನವೇ ವಿಕೆಟ್ಗಳನ್ನು ಬೀಳಿಸ್ತಾರೆ ಅನ್ನುವಂಥ ಒಂದು ಅನುಮಾನ. ಅಶ್ವಥ್ ನಾರಾಯಣ್ ಕೂಡ ಮುಂಬೈನತ್ತ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆ ರಿವರ್ಸ್ ಆಪರೇಷನ್ ಕೂಡ ಬಿಜೆಪಿಗೆ ಕಾಡ್ತಾ ಇದೆ. ಹೀಗಾಗಿ ಎರಡೂ ಪಾಳಯದಲ್ಲಿ ಬಹಳ ಚಟುವಟಿಕೆ ನಡೀತಾ ಇದೆ ಈಗ ಕಿರಣ್. ಕೂಡ ಅಮರ್ ಪ್ರಸಾದ್, ಈಗಲೇ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಹೇಗಾದ್ರೂ ಮಾಡಿ ತನ್ನ ಪ್ಲಾನ್ ಅನ್ನ ಜಾರಿಗೊಳಿಸಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಹಾಕೊಂಡಿರುವಂತಹ ಕಾರಣದಿಂದಾಗಿ ಈಗ ಮತ್ತೆ ಅತೃಪ್ತ ಶಾಸಕರನ್ನ ಸಾಧ್ಯವಾದಷ್ಟು ಸೆಳೆಯುವಂತಹ ಒಂದು ಉದ್ದೇಶದಿಂದ ತನ್ನ ಒಂದು ಪ್ರಯತ್ನವನ್ನ ಮುಂದುವರಿಸಿದೆ. ಆ ಕಾರಣಕ್ಕಾಗಿ ಈಗ ಈ ಒಂದು ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಬಿಜೆಪಿಗೆ ಸೆಳೆಯುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ನಿನ್ನೆಯಿಂದೀಚೆಗೆ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ತಿಲ್ಲ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸಿರುವಂತಹ ವಿಚಾರ ಆಗಿದೆ. ಯಾಕೆಂದ್ರೆ ಶನಿವಾರ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತ ಅವರು ನಿನ್ನೆ ಬೆಳಗ್ಗಿಂದೀಚೆಗೆ ಬೆಂಗಳೂರಿನಲ್ಲಿ ಇಲ್ಲ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗ್ತಿದೆ. ಸಿಕ್ಕಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಅವರು ಮತ್ತೆ ವಾಪಸ್ ಮುಂಬೈಗೆ ತೆರಳಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರ ಸಂಪರ್ಕಕ್ಕಾಗಿ ಮತ್ತೆ ಅವರು ಮುಂಬೈನತ್ತ ತೆರಳಿದ್ದಾರೆ. ಸದ್ಯಕ್ಕೀಗ ಅವರು ಮುಂಬೈನಲ್ಲಿ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಗಳಿವೆ. ಇದರ ಜೊತೆಗೆ ಒಂದು ಕಡೆಯಿಂದ ಅಶ್ವಥ್ ನಾರಾಯಣ್ ಮುಂಬೈಗೆ ತೆರಳಿರುವಂತಹ ಬೆನ್ನಲ್ಲೇ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬೆಂಗಳೂರಿನ ಯಡಿಯೂರಪ್ಪ ನಿವಾಸದಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ವಿಚಾರ ಮತ್ತು ಆ ಒಂದು ಬಜೆಟ್ ಅಧಿವೇಶನದಲ್ಲಿ ತಮ್ಮ ಪ್ರಯತ್ನವನ್ನು ಜಾರಿಗೊಳಿಸುವಂತಹ ವಿಚಾರವಾಗಿ ಯಡಿಯೂರಪ್ಪ ತಮ್ಮ ಆಪ್ತ ಶಾಸಕರ ಜೊತೆ ಸಮಾಲೋಚನೆ ಕೂಡ ನಡೆಸುತ್ತಿದ್ದಾರೆ. ಈಗಾಗಲೇ ಶಾಸಕರಾದಂತಹ ಅಶೋಕ್, ಅರವಿಂದ್ ಲಿಂಬಾವಳಿ, SR ವಿಶ್ವನಾಥ್, ರೇಣುಕಾಚಾರ್ಯ ಸೇರಿದಂತೆ ಹಲವು ಯಡಿಯೂರಪ್ಪ ಆಪ್ತ ಶಾಸಕರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹೀಗಾಗಿ ಒಂದು ಕಡೆ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಬೆಂಗಳೂರಿನಲ್ಲದೆ ಮುಂಬೈನಲ್ಲಿ ಇರುವಂತದ್ದು ಮತ್ತು ಯಡಿಯೂರಪ್ಪ ತಮ್ಮ ನಿವಾಸದಲ್ಲಿ ಒಂದಷ್ಟು ಸಮಾಲೋಚನೆ ನಡೆಸ್ತಾ ಇರುವಂತದ್ದು ಇದು ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ತನ್ನ ಒಂದು ಪ್ರಯತ್ನವನ್ನ ಮುಂದುವರಿಸಿದೆ ಅನ್ನುವಂಥದ್ದಕ್ಕೆ ಈಗ ಸಾಕ್ಷಿ ಆಗ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.